ವಿಷ್ಣು ಸಹಸ್ರನಾಮ ಎಲ್ಲರೂ ಕೇಳೇ ಇರ್ತೀರಾ. ಸುಮಾರು ಜನ ಅದನ್ನ ಬಾಯ್ಪಾಠ ಕೂಡ ಮಾಡ್ಕೊಂಡಿರ್ತಾರೆ. ಇನ್ನು ಕೆಲವು ಜ್ಞಾನಿಗಳು ಕೂಡ ವಿಷ್ಣು ಸಹಸ್ರದ ನಾಮದ ಮೇಲೆ ಬಹಳ ವಿಮರ್ಶನೆ ಕೂಡ ಮಾಡಿ ಬರೆದಿದ್ದಾರೆ, ಹೇಳಿದ್ದಾರೆ. ಇದು ನಮಗೆ ನಾವು ತಿಳ್ಕೋಬೇಕಾಗಿರೋ ವಿಚಾರ, ಈ ವಿಷ್ಣು ಸಹಸ್ರನಾಮ ಯಾವಾಗ, ಯಾತಕ್ಕೆ, ಯಾರಿಂದ ಉಚ್ಚಾರಣೆ ಆಯಿತು. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರ. ಇದು ಮಹಾಭಾರತ ಯುದ್ಧ ಆದಮೇಲೆ ಧರ್ಮರಾಯ ಅಂದ್ರೆ ಯುಧಿಷ್ಠಿರ ಕೃಷ್ಣನ ಹತ್ರ ಹೋಗಿ ಹೇಳ್ತಾನೆ, ಕೃಷ್ಣ, ನನ್ನ ಸಂಬಂಧಿಕರನ್ನ, ನಮ್ಮ ತಮ್ಮಂದರನ್ನ ಅಂದ್ರೆ ಕೌರವರನ್ನ, ನಮ್ಮ ಗುರುಗಳನ್ನ, ನಮ್ಮ ತಾತಂದ್ರು ದೊಡ್ಡಪ್ಪಂದ್ರನ್ನ, ಇಡೀ ಕುರುವಂಶವನ್ನೇ ನಾನು ನಮ್ಮ ಪಾಂಡವರು ಜೊತೆಗೆ ಸೇರಿ ಸರ್ವನಾಶನ ಮಾಡಿಬಿಟ್ಟಿದ್ದೀವಿ. ಇಷ್ಟೆಲ್ಲ ಮಾಡಿ ನಮಗೆ ರಾಜ್ಯ ಸಿಕ್ಕಿದೆ. ನನಗೆ ಒಂದು ಬೇಜಾರವಾದ ವಿಚಾರ ಏನು ಅಂದರೆ, ಇಷ್ಟೆಲ್ಲ ನಾವು ನಮ್ಮ ಸಂಬಂಧಿಕರನ್ನ ಕೊಂದು ನಾನು ರಾಜ್ಯಭಾರ ಹೇಗೆ ಮಾಡಲಿ, ಬಹಳ ಸಂಶಯಗಳಿದೆ, ಇದು ಮಾಡಬೇಕಾಗಿತ್ತಾ ಅಂತ ಕೃಷ್ಣನ್ ಕೇಳ್ತಾನೆ. ಇದೇ ಸಂಶಯ ಅರ್ಜುನಂಗೆ ಬರುತ್ತೆ. ಯಾವಾಗ? ಮಹಾಭಾರತ ಆಗಕ್ಕಿಂತ ಮುಂಚೆ. ಅದಕ್ಕೆ ಭಗವದ್ಗೀತಾ ಇದೆ. ಯುದ್ಧ ಆದ್ಮೇಲೆ ಬರುತ್ತೆ, ಅದಕ್ಕೆ ವಿಷ್ಣು ಸಹಸ್ರನಾಮ ಇದೆ. ಕೃಷ್ಣ ಹೇಳ್ತಾನೆ, ಅಗೋ ಅಲ್ಲಿ ಮಲಗಿದ್ದಾರೆ ಯಾರು? ಶರದ ಹಾಸಿಗೆ ಮೇಲೆ ಭೀಷ್ಮ ಸಾವುಗೋಸ್ಕರ, ಉತ್ತರಾಯಣಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಹೋಗು, ಅವನನ್ನ ಕೇಳು, ನಿನಗೆ ನಿನ್ನ ಸಂಶಯಗಳನ್ನೆಲ್ಲ ಪರಿಹಾರ ಮಾಡ್ತಾರೆ ಅಂತ ಕೃಷ್ಣ ಹೇಳಿದಾಗ ಯುಧಿಷ್ಠಿರ ಭೀಷ್ಮನ ಹತ್ರಕ್ಕೆ ಹೋಗಿ ಕೆಲವಾರು ಪ್ರಶ್ನೆಗಳು ಹಾಕ್ತಾನೆ. ಏನು ಅದು ಅಂದ್ರೆ, ಕೇಳ್ತಾನೆ, ಈ ಬ್ರಹ್ಮಾಂಡದಲ್ಲಿ ಯಾವ ಧರ್ಮ ಅತ್ಯುತ್ತಮ, ಯಾವ ಧರ್ಮನ್ನ ನಾವು ಪಾಲಿಸ್ಬೇಕು, ಎರಡನೇದಾಗಿ ನಾವು ಈ ಸಂಸಾರ ಬಂಧನದಿಂದ ಅಂದ್ರೆ ಹುಟ್ಟೋದು, ಸಾಯೋದು, ಪುನರಪಿ ಜನನಂ ಪುನರಪಿ ಮರಣಂ ತರ ಈ ಬಂಧನದಿಂದ ನಾವು ಹೇಗೆ ಬಿಡುಗಡೆ ಮಾಡ್ಕೋಬೇಕು, ಮೂರನೇದಾಗಿ ಈ ಬ್ರಹ್ಮಾಂಡಕ್ಕೆಲ್ಲ ಯಾರು ಅತ್ಯುತ್ತಮವಾದ ವ್ಯಕ್ತಿ ಇಲ್ಲ ಶಕ್ತಿ, ಯಾರದು, ಅವನನ್ನ ನಾವು ಹೇಗೆ ಆರಾಧಿಸ್ಬೇಕು, ಕೊನೆಯದಾಗಿ ಅವನ ನಾಮಾವಳಿ ಏನು, ಅವನನ್ನ ನಾವು ಏನಂತ ಕರೀಬೇಕು ಅಂತ ಹೇಳಿದಾಗ ಭೀಷ್ಮ ಎಲ್ಲರೆದುರುಗಡೆನು, ಅಂದ್ರೆ ಯಾರು? ಪಾಂಡವರು ಇರ್ತಾರೆ, ಕೃಷ್ಣ, ವ್ಯಾಸ, ಸಂಜಯ, ನಾನಾ ಋಷಿಮುನಿಗಳು, ದೇವತೆಗಳು ಎಲ್ಲ ಬಂದು ಭೀಷ್ಮನ್ ಮುಂದೆ ನಿಂತ್ಕೊಂತಾರೆ, ಇದಕ್ಕೆ ಉತ್ತರ ಏನು ಅಂತ. ಆವಾಗ ಭೀಷ್ಮ ವಿಷ್ಣು ಸಹಸ್ರನಾಮನ್ ಹೇಳ್ತಾನೆ. ನಾವು ಇಲ್ಲಿ ಏನು ತಿಳ್ಕೋಬೇಕು ಅಂತಂದ್ರೆ, ನಮ್ಮ ಜೀವನದಲ್ಲಿ ಏನೇನು ನಮಗೆ ಸಂದೇಹಗಳಿದೋ, ಹುಟ್ಟು, ಸಾವು, ದೇವರು, ವಿಧಿ, ಅದೃಷ್ಟ, ಕರ್ಮ, ಇದೆಲ್ಲದಕ್ಕೂ ನಾವು ವಿಷ್ಣು ಸಹಸ್ರನಾಮನ ತಿಳ್ಕೊಂಡ್ರೆ ಎಲ್ಲದಕ್ಕೂ ನಮಗೆ ಆನ್ಸರ್ ಸಿಗುತ್ತೆ.